ಇನ್ನು ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಏನು ಅಂತ ನೋಡೋಣ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನಾಗಿದೆ ಅಂದರೆ, ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಸ್ಪಾಟ್ ಮಹಜರ್ ಮಾಡಿದಾಗ ಕಲೆ ಹಾಕಿದ್ದಾರೆ. ಅದಕ್ಕೆ ಅವರು ನಿನ್ನೆ ಬೆಳಗ್ಗೆನೇ ಎಲ್ಲರೂ ಸ್ಪಾಟ್ಗೆ ಬಂದು ಅಲ್ಲಿ ಪಬ್ಲಿಕ್ಸ್ ಓಡಾಡೋದನ್ನು ಸ್ಟಾಪ್ ಮಾಡಿ, ಎಲ್ಲ ಕ್ರೈಮ್ ಸೀನ್ಗಳಲ್ಲೂ ಹೀಗೆ ಮಾಡ್ತಾರೆ. ಸ್ಪಾಟ್ ಮಹಜರ್ ಮಾಡೋದು ಅಥವಾ ಜಾಗವನ್ನು ತಲಾಶ್ ಮಾಡೋದು, ಹುಡುಕೋದು, ಏನಾದರೂ ಸಾಕ್ಷಿಗಳು ಸಿಗುತ್ತವಾ ಅಂತಂದ್ಬಿಟ್ಟು ಅವ್ರಿಗೆ ಒಂದಷ್ಟು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅವರು. ಈ ಆರೋಪಿಗಳು ಏನು ಮಾಡಿರಬಹುದು, ಎಲ್ಲಿ ಕೂತಿರಬಹುದು, ಎಲ್ಲಿಂದ ಫೈರ್ ಮಾಡಿರಬಹುದು ಅಂತಕ್ಕಂಥದ್ರ ಬಗ್ಗೆ ಒಂದು ಅಂದಾಜು ಸಿಕ್ಕಿದೆ. ಅದಕ್ಕೋಸ್ಕರನೇ ಪೊಲೀಸರು ಯಾವಾಗಲೂ ಕೂಡ ಫಸ್ಟು ಕ್ರೈಮ್ ಜಾಗವನ್ನು ತಮ್ಮ ಸುಪರ್ದಿಗೆ ತಗೊಂಡ್ಬಿಡ್ತಾರೆ, ಯಾವುದೇ ಸಾಕ್ಷಿ ನಾಶಗಳಾಗಬಾರ್ದು ಅಂತಂದು. ನೋಡಿ, ರಿಕ್ಕಿ ರೈ ಮೇಲೆ 60 ಅಡಿ ದೂರದಿಂದ ಫೈರಿಂಗ್ ಆಗಿರುವ ಅಂದಾಜು ಮಾಡಿದ್ದಾರೆ ಪೊಲೀಸರು. 60 ಅಡಿ ದೂರದಲ್ಲಿ ಕೂತ್ಕೊಂಡು ಮನೆಯ ಮುಂದಿರುವ ಲೇಔಟ್ ಗೋಡೆಯಿಂದ ಶೂಟ್ ಆಗಿದೆ ಅಂತ. ಅಂದರೆ ಅವರ ಮನೆ ಮುಂದೆ ದೊಡ್ಡದು ಎತ್ತರದ ಗೋಡೆ ಕಟ್ಟಿಸಿದಾರಲ್ಲ, ಕಾಂಪೌಂಡ್, ಅಲ್ಲಿ ಕೂತಿದ್ದಾರೆ. ಡ್ರೈವರ್ ಮತ್ತು ರಿಕ್ಕಿ ರೈ ನಡುವೆ ತೂರಿ ಬಂದಿದೆ ಗುಂಡು ಅಂತ ಗೊತ್ತಾಗಿದೆ. ಡ್ರೈವರ್ ಮತ್ತು ರಿಕ್ಕಿ ನಡುವೆ ಲಾಂಗ್ ಗನ್, ಶಾರ್ಟ್ ಗನ್ ಬಳಸುವ ಗುಂಡನ್ನು ಬಳಸಿದ್ದಾರೆ. ನಿಮಗೆ ಒಂದೇನೆಂದರೆ, ಕೆಲವು ಪಿಸ್ತೂಲ್ಗಳಿಗೆ ಕೆಲವು ಗುಂಡುಗಳು ಮಾತ್ರ ಹಾಕೋಕ್ಕಾಗೋದು, ಎಲ್ಲವನ್ನೂ ಬಳಸೋಕ್ಕಾಗಲ್ಲ. ಈಗ ಸ್ಥಳದಲ್ಲಿ ಕಾರ್ಟ್ರಿಡ್ಜ್ಗಳನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು. ಅದರ ಆಧಾರದ ಮೇಲೆ ಇವರು ಯಾವ ಬುಲೆಟನ್ನು ಬಳಸಿದ್ದಾರೆ, ಯಾವ ಗನ್ನಲ್ಲಿ ಬಳಕೆ ಆಗುತ್ತೆ ಈ ಬುಲೆಟ್ಗಳು ಅಂತಕ್ಕಂಥ ಕನ್ಕ್ಲೂಷನ್ಗೆ ಬರ್ತಾರೆ. ಅದು ಎಲ್ಲಿ ಸಿಗುತ್ತೆ, ಎಲ್ಲಿ ಅದನ್ನು ಯೂಸ್ ಮಾಡ್ತಾರೆ, ಯಾರು ಹೆಚ್ಚೆಚ್ಚು ಯೂಸ್ ಮಾಡ್ತಾರೆ, ಅದು ಲೈಸೆನ್ಸ್ಡ್ ಗನ್ ಆಗಿರುತ್ತಾ ಅಥವಾ ಕಂಟ್ರಿ ಮೇಡಾ, ಆ ಥರದ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಒಂದಷ್ಟು ಪೊಲೀಸರು. ಆ ನಿರ್ಧಾರಕ್ಕೆ ಸದ್ಯಕ್ಕೆ ಈಗ ಅವರು ಬಂದಿದ್ದಾರೆ. ಇವೆಲ್ಲವೂ ಕೂಡ ಕೆಲವು ಸಾಕ್ಷಿಗಳನ್ನು ಒದಗಿಸುತ್ತೆ. ಚಾರ್ಜ್ ಶೀಟಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಇನ್ನು ರಿಕ್ಕಿ ಮೇಲಿನ ಅಟ್ಯಾಕ್ ಬಹುತೇಕ ಪ್ರೀಪ್ಲ್ಯಾಂಡೇ, ಬಹುತೇಕ ಏನು 100% ಪ್ರೀಪ್ಲ್ಯಾಂಡೇ. ಸುಮ್ಮನೆ ಎಲ್ಲೋ ಕೂತಿದ್ದು ಕಣ್ ತಕ್ಷಣ ಢಮ್ ಅನ್ನಿಸ್ಬಿಡೋದಲ್ಲ. ರಿಕ್ಕಿ ರೈ ಮನೆ ಅಥವಾ ಜೊತೆಗಿರುವ ಆಪ್ತರ ಕೈವಾಡದ ಶಂಕೆ ಇದೆ. ಇದು ಮಾತ್ರ ನಿಜ. ಮನೆ ಒಳಗಡೆ ಮಾಹಿತಿ ಏನೆಲ್ಲ ಹೊರಗಡೆಗೆ ಯಾರೋ ಲೀಕ್ ಮಾಡಿದ್ದಾರೆ. ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದು 2 ದಿನ ಆಗಿತ್ತು. ಅದನ್ನು ಯಾರು ಮಾಹಿತಿ ಕೊಟ್ಟಿದ್ದು, ಆಮೇಲೆ ಅವರು ಬಿಡದಿ ಮನೆಗೆ ಬರೋದು, ಆ ಟೈಮಿಂಗ್ಸು, ಮನೆಯಿಂದ ಯಾವಾಗ ಹೊರಗೆ ಹೋಗ್ತಾರೆ ಆ ಟೈಮಿಂಗ್ಸು, ಕಾರಲ್ಲಿ ಎಲ್ಲಿ ಕೂತಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಯಾರೋ ಒಳಗಡೆಯಿಂದ ಹೊರಗಡೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಕಾರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋ ಮಾಹಿತಿ ಲೀಕ್ ಆಗಿದೆ, ಪಕ್ಕಾ ಮಾಹಿತಿ ಲೀಕ್ ಆಗಿದೆ ಹೊರಗಡೆ ಅವರಿಗೆ. ಸೊ ಈ ಮಾಹಿತಿ ಪಡೆದೇ ಶಾರ್ಪ್ ಶೂಟರ್ಗಳು ಕರೆಸಿರ್ತಕ್ಕಂಥ ಶಂಕೆ ಅಂತ. ಅಲ್ಲೂ ಅದು ಬರುತ್ತೆ, ಇದು ಬರುತ್ತೆ, ಎಲ್ಲ ಥರ ಅನುಮಾನಗಳು ಕೂಡ ಬರುತ್ತೆ. ಇನ್ನೂ ಯಾವುದೇ ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ. ಈಗೇನು 4 ಜನರ ಮೇಲೆ FIR ಆಗಿದೆಯಲ್ಲ, ಅವರನ್ನು ವಿಚಾರಣೆ ಮಾಡಿದಾಗ ಏನಾದರೂ ಲೀಡ್ ಸಿಗಬಹುದು, ಏನಾದರೂ ಬಾಯಿ ಬಿಡಬಹುದು, ಒಂದು ವೇಳೆ ಅವರದ್ದೇ ಕೃತ್ಯ ಆಗಿದ್ದರೆ. ಇಲ್ಲಾಂದರೆ ಪೊಲೀಸರು ಬೇರೆ ಆ್ಯಂಗಲ್ನಲ್ಲಿ ಇವಾಗ ತನಿಖೆಯನ್ನು ಮಾಡಬೇಕಾಗತ್ತೆ. ಅಗೈನ್ ಐ ಆಮ್ ಟೆಲಿಂಗ್, ಇದಕ್ಕೆ ರಿಕ್ಕಿ ರೈ ಅವರ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೀನ್ ಆ ಟೈಮ್ನಲ್ಲಿ ಏನು ನಡೀತು ಅನ್ನೋ ಮಾಹಿತಿಯನ್ನು ಈಗಾಗಲೇ ಹೇಳಿಕೆಯನ್ನು ಡ್ರೈವರ್ ಮತ್ತು ಗನ್ಮ್ಯಾನಿಂದ ಪೊಲೀಸರು ಪಡ್ಕೊಂಡಿದ್ದಾರೆ.